ಸಚಿವ ಸಂಪುಟದಲ್ಲಿ ಗೃಹ ಸಚಿವರನ್ನು ಕೊಡ್ತೇವೆ ಎಂಬ ಸುದ್ದಿ ಅನೇಕ ದಿನಗಳಿಂದ ಬರ್ತಾ ಇದೆ. ಇದನ್ನು ನೋಡಿದಾಗ ನನಗೆ ಒಂದು ಕಡೆಯಲ್ಲಿ ಸ್ವಲ್ಪ ಸಂತೋಷ ಆಯಿತು, ಅಥವಾ ಇನ್ನೊಂದು ಕಡೆಯಲ್ಲಿ ಬಹಳ ಬೇಸರ ಆಯಿತು. ಯಾಕಂತ ಹೇಳಿದ್ರೆ ರಮಾನಾಥ್ ರೈಯ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಸರಿಯಾಗಿ ನೋಡಿದ್ರೆ ಖಂಡಿತ ಅವರಿಗೆ ಹೋಮ್ ಮಿನಿಸ್ಟರ್ ಅಲ್ಲ, ಮಿನಿಸ್ಟ್ರು ಕೊಡುವುದು ಅಷ್ಟು ಸೂಕ್ತವಲ್ಲ. ಯಾಕಂದ್ರೆ ಕಾಲೇಜ್ ದಿನಗಳಲ್ಲಿ ನಾವು ಒಟ್ಟಿಗೆ ಒಂದೇ ರೂಮ್ನಲ್ಲಿ ಬನ್ಸ್ ಹಾಸ್ಟೆಲ್ನಲ್ಲಿ ಇದ್ಕೊಂಡು ನಾವು ಬೆಳೆದವರು. ಪ್ರಾರಂಭದಲ್ಲಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿದ್ದರು, ಆಮೇಲೆ ಜನತಾ ದಳಕ್ಕೆ ಹೋದರು, ಆಮೇಲೆ ಕಾಂಗ್ರೆಸ್ಗೆ ಬಂದರು. ಜನತಾ ದಳ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚಿಕ್ಕಮಗಳೂರು ಚುನಾವಣೆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆಲ್ಲ ಏನೇನೆಲ್ಲ ಬೈದಿದ್ದಾರೆ. ಅದರ ಬಗ್ಗೆ ನಾನೀಗ ಏನು ಹೇಳಲಿಕ್ಕೆ ಹೋಗುದಿಲ್ಲ, ಪಾಪ ಅಯ್ಯಮ್ಮ ಈಗ ಇಲ್ಲ. ಆದರೆ ಹೋಮ್ ಮಿನಿಸ್ಟರ್ ಕೊಡೋದು ನಿಜವಾಗ್ಲೂ ಖಂಡಿತ ಸೂಕ್ತವಲ್ಲ. ಯಾಕಂದ್ರೆ ಒಂದು ಹಿನ್ನೆಲೆ ಬೇಕು, ಎಜುಕೇಷನ್ ಬೇಕು, ಅಂತವರಿಗೆ ಒಂದು ಹೋಮ್ ಮಿನಿಸ್ಟರ್ ಕೊಟ್ಟರೆ ನಾವು ಖಂಡಿತ ನಮಗೆ ಖುಷಿ ಆಗ್ತದೆ. ಅದರ ಅರ್ಥ ನಾನು ಪಕ್ಷ ವಿರೋಧಿ ಅಂತಲ್ಲ, ಜನರ ಒಂದು ಒಳ್ಳೆಯದಕ್ಕೋಸ್ಕರ ಜಿಲ್ಲೆಯ ರಾಜ್ಯದ ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಾಗ ಏನ್ ಮಾಡಿದ್ದಾರೆ ಕೆಲಸ, ಏನ್ ಮಾಡಲಿಲ್ಲ. ಖಂಡಿತ ಹೇಳ್ತೇನೆ, ನಾನು ಅಂಕಿಅಂಶ ಸಮೇತವಾಗಿ ಬೇಕಿದ್ರೆ ಹೇಳ್ತೇನೆ. ಬಟ್ ನನಗೆ ಸಂಶಯ ಇದೆ, 30 ಜಿಲ್ಲೆಗಳಲ್ಲಿ ಅವರು ತಿರುಗಿದಾರೋ ಇಲ್ವೋ ಎಂಬುದು ನನಗೆ ಸಂಶಯ ಇದೆ. ಆದ್ದರಿಂದ ನಾನು ಹಿಂದಿನಿಂದಲೂ ಬಲ್ಲವನಾಗಿದ್ದರಿಂದ ಅನೇಕ ಕೇಸುಗಳು ಸ್ವಲ್ಪ ರೌಡಿಸಂ ಪೋಖ್ರಿ ಎಲ್ಲ ಮಾಡಿದ್ರಿಂದ ಬೇರೆ ಬೇರೆ ಕೇಸುಗಳು ಅವರಲ್ಲಿ ಬಿದ್ದಿದೆ. ವಿಟ್ಲದಲ್ಲಿ ಮೆರವಣಿಗೆ ಮಾಡಿದ್ದಾರಂತಲೂ ಗೊತ್ತಿದೆ ನನಗೆ. ವಿಟ್ಲ ಸ್ಟೇಷನಲ್ಲಿ ಕೇಸು ಇದ್ದದನ್ನ ಮತ್ತೆ ಅವರು ಮಂತ್ರಿ ಆದಮೇಲೆ ಕಳೆದ ಟರ್ಮಿನಲ್ಲಿ ಮಂತ್ರಿ ಆದಮೇಲೆ ತೆಗೆದಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಅವರಿಗೆ ಅವರ ಭಾವನೆ ಮತ್ತು ಒಂದು ವ್ಯತಿರಿಕ್ತವಾದ ಭಾವನೆಯ ವ್ಯಕ್ತಿ, ಅವರು ಒಂದು ಪ್ರತೀಕಾರ ಮನೋಭಾವನೆ ವ್ಯಕ್ತಿ. ಪ್ರತೀಕಾರ ಮಾಡಬಹುದು, ಇದು ಪಕ್ಷದಲ್ಲಿ ಪಾರ್ಟಿಯಲ್ಲಿ ಇದ್ಕೊಂಡು ನಾವು ಸ್ಪೋರ್ಟಿವ್ ಆಗಿ ಸ್ವೀಕರಿಸಿ ಅದಕ್ಕೆ ಸ್ಪರ್ಧೆ ಕೊಡಬೇಕು. ಸ್ಪರ್ಧೆ ಕೊಟ್ಟು ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಜನರಿಗೆ ತಿಳಿಸಿಕೊಂಡು ಗೆಲ್ಲಿಸಬೇಕೇ ಹೊರತು ಪ್ರತೀಕಾರದ ಮನೋಭಾವನೆ ಸರಿಯಲ್ಲ. ಬೇರೆ ಬೇರೆ ವಿಷಯಗಳಿದೆ, ನಾನೆಲ್ಲ ಎಲ್ಲವನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುದಿಲ್ಲ. ಅಂತೂ ನನ್ನ ವಿನಂತಿ ಹೈಕಮಾಂಡ್ನವರಿಗೆ, ನನಗೆ ಆಶ್ಚರ್ಯ ಆಗ್ತದೆ, ಹೈಕಮಾಂಡ್ನವರು ಸ್ಪೆಷಲ್ ರಿಪೋರ್ಟ್ ಎಲ್ಲ ತೆಗೊಳ್ತಾರಂತೆ, ಪೊಲೀಸ್ ರಿಪೋರ್ಟ್ ತೆಗೊಳ್ತಾರಂತೆ. ಎಲ್ಲಿದೆ ಈ ರಿಪೋರ್ಟ್? ಬಹಳ ಸಂಶಯ ಆಗ್ತಾ ಇದೆ. ಇದಕ್ಕೆ ಅರ್ಥ ಇಲ್ಲ. ಖಂಡಿತವಾಗ್ಲೂ ನಾನು ನೇರವಾಗಿ ನಿಘಂಟಾಗಿ ಹೇಳ್ತೇನೆ, ರಮಾನಾಥ್ ರೈಗೆ ಹೋಮ್ ಮಿನಿಸ್ಟರ್ ಕೊಡುವಂತಹದ್ದು ಯಾವತ್ತೂ ಸೂಕ್ತವಲ್ಲ. ಅವರ ಹಿನ್ನೆಲೆ ಅಷ್ಟು ಹಾಳಿದೆ. ವಿಟ್ಲದಲ್ಲಿ ತನಿಖೆ ಏನ್ ಮಾಡಲಿಲ್ಲ, ತನಿಖೆ ಆಗದೆ ಹಿಂಪಡೆದು ಇವರು ಮಂತ್ರಿ ಆದ್ಮೇಲೆ ಅಲ್ಲ ಸ್ವಲ್ಪ MLA ಆದಾಗಲೇನೋ ಆಗ್ಲೇ ಅದನ್ನ MLA ಆದ್ಮೇಲೆ ಪೊಲೀಸ್ನವರು ಹೇಳಿದಾಗ ಕೇಳ್ತಾರೆ, ಅದು ಕೇಸನ್ನ ವಿಡ್ರಾ ಮಾಡಿದ್ದಾರೆ. ಅದು 100ಕ್ಕೆ 100 ಸತ್ಯ. ಮೊನ್ನೆ ಜನಾರ್ದನ್ ಪೂಜಾರಿ ಅವರು ಅದನ್ನೇ ಮೆನ್ಷನ್ ಮಾಡಿದ್ರು. ನಾನು ಅವರ ಹೆಸರು ಹೇಳೋದು ಸೂಕ್ತ ಅಲ್ಲ, ಆದರೆ ಮೆನ್ಷನ್ ಮಾಡಿದ್ದಾರೆ, ಎಲ್ರಿಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಮತ್ತೊಂದು ಕೇಸ್ ಇದೆ, ಅದು ನನಗೆ ಹೇಳಲಿಕ್ಕೆ ಒಳ್ಳೆಯದಾಗುವುದಿಲ್ಲ. ಬಜ್ಪೆಯಲ್ಲಿ ನಡೆದಂತಹ ಒಂದು ದುರ್ಘಟನೆ, ಅದು ಹಾಗೆ ತುಂಬಾ ಕಾಂಗ್ರೆಸ್ಸಿಗೆ ನಾಚಿಕೆ ಪಡುವಂತಹ ಕೇಸ್. ಅದು ಕಾಂಗ್ರೆಸ್ ಎಷ್ಟು ಉತ್ತಮವಾದ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಈ ದೇಶದ ಸರ್ವತೋಮುಖ ಖಂಡಿತವಾಗ್ಲೂ ಜನರ ಅಭಿವೃದ್ಧಿಗೆ ಕಾರಣೀಭೂತವಾದ ಪಕ್ಷ ಒಂದಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಸಂಶಯವೇ ಇಲ್ಲ. ಆದರೆ ರಮಾನಾಥ್ ಅಯ್ಯಂತ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಗೃಹ ಸಚಿವರನ್ನಾಗಿ ಮಾಡುವುದು ತುಂಬಾ ನಾಚಿಕೆ ಆಗ್ತದೆ.